ಓಕೆ, ದರ್ಶನ್ಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ದರ್ಶನ್ ಮಗ ವಿನೀಶ್ ಫುಲ್ ಖುಷಿಯಾಗಿದ್ದಾರೆ. ಅಪ್ಪನ ಜೊತೆ ಇರುವ ಫೋಟೋನ ಶೇರ್ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಂಥ ಬೆನ್ನಲ್ಲಿ ಮಗ ವಿನೀಶ್ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅಪ್ಪನ ಜೊತೆ ಇರುವ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಿನೀಶ್ ದರ್ಶನ್ ಅವರ ಇನ್ಸ್ಟಾ ಪೋಸ್ಟ್ನಲ್ಲಿ ಅಪ್ಪ ಮಗನ ಫೋಟೋವನ್ನು ಶೇರ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಟ ದರ್ಶನ್ ಸತತ 7 ತಿಂಗಳ ಈ ಜೈಲು ಜರ್ನಿಯಲ್ಲಿ ನೊಂದು ಬೆಂದು ಕೊನೆಯ 6 ವಾರಗಳ ಕಾಲ ಅವರು ಹೊರಬರ್ತಾರೆ. ತಾತ್ಕಾಲಿಕ ರಿಲೀಫನ್ನು ತೆಗೆದುಕೊಂಡು ಬರ್ತಾರೆ. ಈಗ ಬಿಗ್ ರಿಲೀಫ್ ಸಿಕ್ಕಿದೆ ನಟ ದರ್ಶನ್ಗೆ. ರೆಗ್ಯುಲರ್ ಬೇಲ್ ಆಗಿದೆ. ಇದರ ಬೆನ್ನಲ್ಲೇ ದರ್ಶನ್ ಜೈಲುವಾಸ ಕೊನೆಯಾದ ಬೆನ್ನಲ್ಲೇ ಮಗ ವಿನೀಶ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ರಿಲೀಸ್ ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ವಿವಾದದ ಕಿಡಿ. ನಾನು ಮಕ್ಕಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ, ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ. ಇವರು ಒಂಥರ ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು. ದರ್ಶನ್ ರಿಲೀಸ್ ಪ್ರಶ್ನೆಗೆ ಇದು ಪ್ರಕಾಶ್ ರಾಜ್ ಪ್ರತಿಕ್ರಿಯೆ. ಕಳ್ಳನ ಮಕ್ಕಳು ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಕಳ್ಳನ ಮಕ್ಕಳು ಅಂತ ಹೇಳಿದ್ದು ಯಾರಿಗೆ? ಪ್ರಕಾಶ್ ರಾಜ್ ವಿವಾದದ ಮಾತು ಏನಂದ್ರು? ನಾನು ಮಕ್ಕಳ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೇನೆ, ಕಳ್ಳನ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ಹಾಗಾದ್ರೆ ಯಾರಿಗೆ ಹೇಳಿದ್ದವರು ನೋಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಆಮೇಲೆ ಮಾತಾಡೋಣ. ಫೋನ್ ನಂಬರ್ ಕೊಡ್ತೀನಿ, ವಿಲ್ ಬೇಡ. ಯಾಕೆ ಗೊತ್ತಾ, ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ. ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ. ಬರೀ ಅದೇ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಆಮೇಲೆ ಮಾತಾಡೋಣ. ಫೋನ್ ನಂಬರ್ ಕೊಡ್ತೀನಿ, ವಿಲ್ ಬೇಡ. ಯಾಕೆ ಗೊತ್ತಾ, ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ. ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ. ಬರೀ ಅದೇ ನೋಡಿ, ದಾವಣಗೆರೆದು ಫುಲ್ಲು ಸೆಲೆಬ್ರೇಷನ್ನು. ಕಾಯ್ತಾ ಇದ್ರು ರಿಲೀಸ್ ಆದ ದಿನ ಸರ ಪಟಾಕಿ ತರೋಣ, ಪಟಾಕಿ ಅಂಗಡಿನ ತಗೊಬಂದು ಇಟ್ಕೊಳ್ಳೋಣ, ಪಟಾಕಿ ಹಚ್ಚಿ ಸಂಭ್ರಮಿಸೋಣ ಅಂತ ಕಾಯ್ತಾ ಇದ್ರು ಅಭಿಮಾನಿಗಳು. ಅದರಂತೆ ಅವರ ಆಸೆ ನೆರವೇರಿದೆ. ದಾವಣಗೆರೆಯಲ್ಲಿ ನಟ ದರ್ಶನ್ ಅಭಿಮಾನಿಗಳು ಫುಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಪಟಾಕಿ ಹಚ್ಚಿ ತನ್ನ ನೆಚ್ಚಿನ ನಟ ಅವರ ರಿಲೀಸನ್ನು ಸಂಭ್ರಮಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ದಾವಣಗೆರೆಯಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ಪಟಾಕಿ ಹೊಡೆದು ಪಟಾಕಿ ಹೊಡೆದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ತಿದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಎಲ್ಲ ನಟರು ಕೂಡ, ದರ್ಶನ್ ಇಷ್ಟಪಡುವಂಥ ಎಲ್ಲ ನಟರು ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಖುಷಿಯಾಗಿದೆ, ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಆತ್ಮೀಯರು ಜೊತೆಲೇ ಇದ್ದರು. ಇನ್ನು ಸೆಲೆಬ್ರಿಟೀಸ್ ಅಂತ ಕರೆಯಲ್ಪಡುವಂಥವರು ಕೂಡ, ಅಂದರೆ ಅಭಿಮಾನಿಗಳು, ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ದಾವಣಗೆರೆಯ ದೃಶ್ಯ. 7 ಜನ ಆರೋಪಿಗಳಿಗೆ, ಪವಿತ್ರ ಗೌಡ ಸೇರಿದಂತೆ, ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್. CV ನಾಗೇಶ್ ಅವರ ವಾದ ಹಾಗೂ CV ನಾಗೇಶ್ ಫುಲ್ ಖುಷಿಯಾಗಿದ್ದಾರೆ ತನ್ನ ಕಕ್ಷಿದಾರನಿಗೆ ಜಾಮೀನು ಸಿಕ್ಕಿದ್ದಕ್ಕೆ. ಅದರ ಬೆನ್ನಲ್ಲಿ ಅಭಿಮಾನಿಗಳ ಸಂಭ್ರಮ.
ಬಾಸ್ಗೆ ಬೇಲ್ ಸಿಕ್ಕಂತ ಬೆನ್ನಲ್ಲಿ ಫ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಈ ಒಂದು ಸಮಯವನ್ನು ಅವರು ಕಾಯ್ತಾ ಇದ್ರು. 7 ತಿಂಗಳ ಬಳಿಕ ಈ ಸಮಯ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಠಲ್, ದಾವಣಗೆರೆಯಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರು ಕಾಣ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಇವತ್ತು ಏನಂತಂದ್ರೆ ಕಳೆದ 7 ತಿಂಗಳಿಂದ ಒಂದು ಕಾನೂನು ಕುಣಿಕೆಯಲ್ಲಿ ಸಿಕ್ಕಿರ್ತಕ್ಕಂತ ದರ್ಶನ್ ಮತ್ತು ಅಂಡ್ ಟೀಮ್ಗೆ ಏನು ಇವತ್ತು ಆ ಬೇಲ್ ಆಗಿರುವಂತದ್ದು. ಸೊ ಇನ್ನೊಂದು ಸಹಜವಾಗಿ ದರ್ಶನ್ ಅಭಿಮಾನಿಗಳು ಏನು ದಾವಣಗೆರೆ ನಗರದ ಜೆ ಸರ್ಕಲ್ ದಲ್ಲಿ ಪಟಾಕಿ ಸಿಡಿಸುವುದರ ಜೊತೆ ಇವರು ಪರಸ್ಪರ ಸಿಹಿಯನ್ನ ಹಂಚಿ ಒಂದು ಸಂಭ್ರಮ ಪಟ್ಟಿರುವಂತದ್ದು. ಅದರ ಜೊತೆಗೆ ಏನು ಓಕೆ, ದರ್ಶನ್ಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ದರ್ಶನ್ ಮಗ ವಿನೀಶ್ ಫುಲ್ ಖುಷಿಯಾಗಿದ್ದಾರೆ. ಅಪ್ಪನ ಜೊತೆ ಇರುವ ಫೋಟೋನ ಶೇರ್ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಂಥ ಬೆನ್ನಲ್ಲಿ ಮಗ ವಿನೀಶ್ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅಪ್ಪನ ಜೊತೆ ಇರುವ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಿನೀಶ್ ದರ್ಶನ್ ಅವರ ಇನ್ಸ್ಟಾ ಪೋಸ್ಟ್ನಲ್ಲಿ ಅಪ್ಪ ಮಗನ ಫೋಟೋವನ್ನು ಶೇರ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಟ ದರ್ಶನ್ ಸತತ 7 ತಿಂಗಳ ಈ ಜೈಲು ಜರ್ನಿಯಲ್ಲಿ ನೊಂದು ಬೆಂದು ಕೊನೆಯ 6 ವಾರಗಳ ಕಾಲ ಅವರು ಹೊರಬರ್ತಾರೆ. ತಾತ್ಕಾಲಿಕ ರಿಲೀಫನ್ನು ತೆಗೆದುಕೊಂಡು ಬರ್ತಾರೆ. ಈಗ ಬಿಗ್ ರಿಲೀಫ್ ಸಿಕ್ಕಿದೆ ನಟ ದರ್ಶನ್ಗೆ. ರೆಗ್ಯುಲರ್ ಬೇಲ್ ಆಗಿದೆ. ಇದರ ಬೆನ್ನಲ್ಲೇ ದರ್ಶನ್ ಜೈಲುವಾಸ ಕೊನೆಯಾದ ಬೆನ್ನಲ್ಲೇ ಮಗ ವಿನೀಶ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ರಿಲೀಸ್ ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ವಿವಾದದ ಕಿಡಿ. ನಾನು ಮಕ್ಕಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ, ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ. ಇವರು ಒಂಥರ ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು. ದರ್ಶನ್ ರಿಲೀಸ್ ಪ್ರಶ್ನೆಗೆ ಇದು ಪ್ರಕಾಶ್ ರಾಜ್ ಪ್ರತಿಕ್ರಿಯೆ. ಕಳ್ಳನ ಮಕ್ಕಳು ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಕಳ್ಳನ ಮಕ್ಕಳು ಅಂತ ಹೇಳಿದ್ದು ಯಾರಿಗೆ? ಪ್ರಕಾಶ್ ರಾಜ್ ವಿವಾದದ ಮಾತು ಏನಂದ್ರು? ನಾನು ಮಕ್ಕಳ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೇನೆ, ಕಳ್ಳನ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ಹಾಗಾದ್ರೆ ಯಾರಿಗೆ ಹೇಳಿದ್ದವರು ನೋಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಆಮೇಲೆ ಮಾತಾಡೋಣ. ಫೋನ್ ನಂಬರ್ ಕೊಡ್ತೀನಿ, ವಿಲ್ ಬೇಡ. ಯಾಕೆ ಗೊತ್ತಾ, ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ. ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ ಬೇಡ. 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ, ಬರೀ ಅದೇ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಆಮೇಲೆ ಮಾತಾಡೋಣ. ಫೋನ್ ನಂಬರ್ ಕೊಡ್ತೀನಿ, ವಿಲ್ ಬೇಡ. ಯಾಕೆ ಗೊತ್ತಾ, ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ. ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ ಬೇಡ. 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ, ಬರೀ ಅದೇ. ನೋಡಿ, ದಾವಣಗೆರೆದು ಫುಲ್ಲು ಸೆಲೆಬ್ರೇಷನ್ನು ಕಾಯ್ತಾ ಇದ್ರು. ರಿಲೀಸ್ ಆದ ದಿನ ಸರ ಪಟಾಕಿ ತರೋಣ, ಪಟಾಕಿ ಅಂಗಡಿನ ತಗೊಬಂದು ಇಟ್ಕೊಳ್ಳೋಣ, ಪಟಾಕಿ ಹಚ್ಚಿ ಸಂಭ್ರಮಿಸೋಣ ಅಂತ ಕಾಯ್ತಾ ಇದ್ರು ಅಭಿಮಾನಿಗಳು. ಅದರಂತೆ ಅವರ ಆಸೆ ನೆರವೇರಿದೆ. ದಾವಣಗೆರೆಯಲ್ಲಿ ನಟ ದರ್ಶನ್ ಅಭಿಮಾನಿಗಳು ಫುಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಪಟಾಕಿ ಹಚ್ಚಿ ತನ್ನ ನೆಚ್ಚಿನ ನಟ ಅವರ ರಿಲೀಸನ್ನು ಸಂಭ್ರಮಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ದಾವಣಗೆರೆಯಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ಪಟಾಕಿ ಹೊಡೆದು ಪಟಾಕಿ ಹೊಡೆದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ತಿದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಎಲ್ಲ ನಟರು ಕೂಡ, ದರ್ಶನ್ ಇಷ್ಟಪಡುವಂಥ ಎಲ್ಲ ನಟರು ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಖುಷಿಯಾಗಿದೆ, ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಆತ್ಮೀಯರು ಜೊತೆಲೇ ಇದ್ದರು.
ಇನ್ನು ಸೆಲೆಬ್ರಿಟೀಸ್ ಅಂತ ಕರೆಯಲ್ಪಡುವಂಥವರು ಕೂಡ ಅಂದರೆ ಅಭಿಮಾನಿಗಳು ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ದಾವಣಗೆರೆಯ ದೃಶ್ಯ. 7 ಜನ ಆರೋಪಿಗಳಿಗೆ, ಪವಿತ್ರ ಗೌಡ ಸೇರಿದಂತೆ, ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್. CV ನಾಗೇಶ್ ಅವರ ವಾದ ಹಾಗೂ CV ನಾಗೇಶ್ ಫುಲ್ ಖುಷಾಗಿದ್ದಾರೆ ತನ್ನ ಕಕ್ಷಿದಾರನಿಗೆ ಜಾಮೀನು ಸಿಕ್ಕಿದ್ದಕ್ಕೆ. ಅದರ ಬೆನ್ನಲ್ಲಿ ಅಭಿಮಾನಿಗಳ ಸಂಭ್ರಮ. ಬಾಸ್ಗೆ ಬೇಲ್ ಸಿಕ್ಕಂಥ ಬೆನ್ನಲ್ಲಿ ಫ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಈ ಒಂದು ಸಮಯವನ್ನು ಅವರು ಕಾಯ್ತಾ ಇದ್ರು. 7 ತಿಂಗಳ ಬಳಿಕ ಈ ಸಮಯ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಠಲ್, ದಾವಣಗೆರೆಯಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರು ಕಾಣ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಏನಂತಂದ್ರೆ ಕಳೆದ 7 ತಿಂಗಳಿಂದ ಒಂದು ಕಾನೂನು ಕುಣಿಕೆಯಲ್ಲಿ ಸಿಕ್ಕಿರ್ತಕ್ಕಂತ ದರ್ಶನ್ ಮತ್ತು ಅಂಡ್ ಟೀಮ್ಗೆ ಏನು ಇವತ್ತು ಆ ಬೇಲ್ ಆಗಿರುವಂತದ್ದು. ಸೊ ಇನ್ನೊಂದು ಸಹಜವಾಗಿ ದರ್ಶನ್ ಅಭಿಮಾನಿಗಳು ಏನು ದಾವಣಗೆರೆ ನಗರದ JJ ಸರ್ಕಲ್ದಲ್ಲಿ ಪಟಾಕಿ ಸಿಡಿಸುವುದರ ಜೊತೆ ಪರಸ್ಪರ ಸಿಹಿಯನ್ನ ಹಂಚಿ ಒಂದು ಸಂಭ್ರಮ ಪಟ್ಟಿರುವಂತದ್ದು. ಅದರ ಜೊತೆಗೆ ಏನು